ಅನ್ನುವಂಥದ್ದು ಇರುತ್ತೆ. ಸೊ ಈ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಅಲ್ಲಿ ನೀವು ಕಾಣಿಸ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು? ಅವ್ರು ಅಪ್ರೋಚ್ ಮಾಡಿದಾಗ ನೀವು ಯಾವ ಒಂದು ಕಂಟೆಂಟ್ ಅನ್ನ ನೋಡಿ ನೀವು ಒಪ್ಕೊಂಡ್ರಿ ಅಂತ? ಐ ಥಿಂಕ್ ನಾನು ಆಫೀಸ್ಗೆ ಹೋಗ್ತಿದ್ದಾಗ ನನಗೆ ಆ, ಯಾರು ಏನು ಎತ್ತ ಏನೂ ಗೊತ್ತಿರ್ಲಿಲ್ಲ. ಹ್ಮ್. ಸತೀಶ್ ಅನ್ನೋ ಡೈರೆಕ್ಟರು ನನ್ನನ್ನ ಕರೀತಿದ್ದಾರೆ ಅನ್ನೋದಷ್ಟೇ ಗೊತ್ತಿತ್ತು. ಬಟ್ ಅಲ್ಲಿ ಹೋದಾಗ ನನಗೆ ಅನ್ನಿಸ್ತು ದ ವೇ ದೇ ಟ್ರೀಟೆಡ್ ಮೀ ಇವಾಗ ತುಂಬಾ ಪ್ರೊಫೆಷನಲ್ ಆಗಿತ್ತು. ಆಫೀಸ್ಗೆ ಆನ್ ಟೈಮ್ ನಾನು ಹೋದೆ. ಹ್ಮ್. ಬನ್ನಿ ಕೂತ್ಕೊಳ್ಳಿ, ತಕ್ಷಣ ಕೆಲ್ಸದ ಬಗ್ಗೆನೆ ಮಾತ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ನಮ್ ರೈಟರ್ ಆದಿ ಸರು ಯಾವ ಲೆವೆಲ್ಗೆ ಕಥೆನ ನರೇಟ್ ಮಾಡಿದ್ರು ಅಂದ್ರೆ ಪ್ರತಿ ಶಾರ್ಟ್ ನಿಮ್ಗೆ ಆ ಆಫೀಸಲ್ಲೇ ಕಾಣಿಸ್ಬಿಡುತ್ತೆ ಈ ಸಿನಿಮಾ ಹೇಗ್ ಬರುತ್ತೆ ಅಂತ. ಸೊ ನನಗನ್ಸಿದ್ದು ಸತೀಶ್ ಸರ್ಗು ಮತ್ತೆ ಆದಿ ಸರ್ಗು ಅವ್ರ ಸ್ಕ್ರಿಪ್ಟ್ ಬಗ್ಗೆ ಅಷ್ಟು ಕ್ಲಾರಿಟಿ ಇದ್ರೆ ಖಂಡಿತ ಇದು ಶೂಟಿಂಗ್ ಅಲ್ಲೂ ಕಾಣಿಸ್ಕೊಳುತ್ತೆ. ಸೊ ಇಷ್ಟು ಒಳ್ಳೆ ಟೀಮ್ ಸಿಕ್ತಿರೋವಾಗ ಯಾಕೆ ಬಿಟ್ಕೊಡ್ಬೇಕು ಅಂತ. ಸೊ ಅವ್ರಿಗಿರೋ ಕ್ಲಾರಿಟಿ ಸ್ಕ್ರಿಪ್ಟ್ ಅಲ್ಲಿ ಅಷ್ಟು ಅಂಶಗಳನ್ನ ಇಟ್ಟಿರೋದೊಂದು ನನಗೆ ಖುಷಿ ಆಯ್ತು. ಇವಾಗ ಬರೀ ಆಕ್ಷನ್ ಸಿನಿಮಾ ಅಂದ್ರೆ ಆನೆಸ್ಟ್ಲಿ ನಾನು ನೋಡಲ್ಲ, ನನಗೆ ಆಕ್ಷನ್ ಸಿನಿಮಾಗಳು ಇಷ್ಟ ಇಲ್ಲ. ಬರೀ ಐಟಮ್ ಸಾಂಗು ಗ್ಲಾಮರ್ ಆ ತರ ಸಿನಿಮಾ ಅಲ್ಲ. ಇದ್ರಲ್ಲಿ ಜಾತ್ರೆ ಸಾಂಗ್ ಬರುತ್ತೆ, ಫ್ಯಾಮಿಲಿ ಇಷ್ಟ ಪಡುವಂಥದ್ದು, ಅಂಡ್ ಅಪ್ಪ ಮಗಳು ಮಧ್ಯ ಇರ್ಲಿ ಅಥವಾ ಹೀರೋ ಅವ್ರ ತಂದೆ ಮಧ್ಯ ಇರ್ಲಿ ಆ ಒಂದ್ ಫ್ಯಾಮಿಲಿ ಬಾಂಡಿಂಗ್ ಬರುತ್ತೆ. ಅಂಡ್ ಹಳ್ಳಿ ಹುಡುಗಿ ಆದವಳು ನಾನು ಹಳ್ಳಿಗೋಸ್ಕರ ಎಷ್ಟು ಓಡಾಡ್ತೀನಿ ಅನ್ನೋದು ತೋರಿಸ್ತಾರಲ್ಲ. ಸೊ ಇದೆಲ್ಲ ಅಂಶಗಳು ನನಗೆ ಇಟ್ಸ್ ಅ ವೆರಿ ಗುಡ್ ಸಿನಿಮಾ ಅನ್ನಿಸ್ತು.